ನಮಸ್ಕಾರ. ಪ್ರಾಚೀನ ಕಾನಾನ್ ದೇಶದಲ್ಲಿ ನಡೆದಂತಹ ಒಂದು ರೋಚಕ ಕಥೆಯ ವಿಶ್ಲೇಷಣೆಗೆ ನಿಮ್ಗೆ ಸ್ವಾಗತ. ಇದು ದಬ್ಬಾಳಿಕೆ, ರಾಜಕೀಯ ಸಂಘರ್ಷ ಮತ್ತು ಒಂದು ಅನಿರೀಕ್ಷಿತ ಗೆಲುವಿನ ಕತೆ. ಅಂದ್ರೆ ಬಲಿಷ್ಠವಾದ ಕಬ್ಬಿಣದ ಶಕ್ತಿಯನ್ನ ಅಚಲವಾದ ನಂಬಿಕೆ ಹೇಗೆ ಎದುರಿಸಿತು ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ನೋಡಿ, ಈ ಕಥೆ ಶುರುವಾಗೋದೇ ಒಂದು ಕರಾಳ ಹಿನ್ನೆಲೆಯಿಂದ. ಇಸ್ರಾಯೇಲಿಯರು ಸುಮಾರು 20 ವರ್ಷಗಳ ಕಾಲ, ಅಂದ್ರೆ 2 ದಶಕಗಳ ಕಾಲ ರಾಜ ಯಾಬೀನನ ಕ್ರೂರ ಆಡಳಿತದ ಅಡಿಯಲ್ಲಿ ನಲುಗಿ ಹೋಗಿದ್ರು. ಅವರು ಬದುಕು ಭಯದಲ್ಲೇ ಕಳೆದೋಗ್ತಿತ್ತು. ಆ ದಬ್ಬಾಳಿಕೆಗೆ ಮುಖ್ಯ ಕಾರಣ ಸೀಸರನ ಸೈನ್ಯದಲ್ಲಿದ್ದ 900 ಕಬ್ಬಿಣದ ರಥಗಳು. ಆ ಕಾಲಕ್ಕೆ ಇದೊಂದು ಅಜೇಯ ಮಿಲಿಟರಿ ತಂತ್ರಜ್ಞಾನ. ಅಂದ್ರೆ ಇವತ್ತಿನ ಕಾಲದ ಅತ್ಯಾಧುನಿಕ ಯುದ್ಧ ಟ್ಯಾಂಕ್ಗಳಿದ್ದ ಹಾಗೆ. ಇದರ ಮುಂದೆ ಇಸ್ರೇಲಿಯರು ಸಂಪೂರ್ಣವಾಗಿ ಶಕ್ತಿಹೀನರಾಗಿದ್ರು. ಆದ್ರೆ ಎಲ್ಲ ಮುಗಿತು, ಇನ್ನೂ ಇವರನ್ನ ಸೋಲಿಸೋಕ್ ಆಗಲ್ಲ ಅನ್ನೋ ಹತಾಶೆಯ ನಡುವೆಯೇ ಒಂದು ದೈವಿಕ ಆಜ್ಞೆ ಹೊರಬಂತು. ಇದು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸೋಕೆ ಸಿದ್ಧವಾಗಿತ್ತು. ಸರಿ, ಹಾಗಾದ್ರೆ ಕಥೆಯ ಮೊದಲನೇ ಭಾಗವನ್ನ ಶುರು ಮಾಡೋಣ. ಈ ಭಾಗದಲ್ಲಿ ಆ ಕಾಲದ ರಾಜಕೀಯ ಮತ್ತು ಮಿಲಿಟರಿ ಪರಿಸ್ಥಿತಿ ಎಷ್ಟು ಭಯಂಕರವಾಗಿತ್ತು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಯಾರು ಈ ಸೀಸರ? ಅವನು ಉತ್ತರ ಕಾನಾನನ್ನು ಆಳ್ತಿದ್ದ ರಾಜ, ಯಾಬೀನನ ಸೇನಾಧಿಪತಿ. ಅವನ ಆ ಕಬ್ಬಿಣದ ರಥಗಳಿದ್ವಲ್ಲ, ಅವು ಬಯಲು ಪ್ರದೇಶಗಳಲ್ಲಿ ಅಕ್ಷರಶಃ ವಿನಾಶವನ್ನೇ ಸೃಷ್ಟಿಸ್ತಿದ್ವು. ಇದೇ ತಾಂತ್ರಿಕ ಶ್ರೇಷ್ಠತೆ ಇಸ್ರಾಯೇಲಿಯರನ್ನ ಸಂಪೂರ್ಣ ನಿರಾಶೆಯ ಕೂಪಕ್ಕೆ ತಳ್ಳಿತು. ಆದ್ರೆ ಆ ಕತ್ತಲೆಯ ಕಾಲದಲ್ಲೇ ದಬ್ಬಾಳಿಕೆಯ ವಿರುದ್ಧ ಒಂದು ಭರವಸೆಯ ಕಿರಣ ಕೂಡ ಮೂಡಿಬರ್ತಿತ್ತು. ಆ ಭರವಸೆಯ ಕಿರಣದ ಹೆಸರು ದೆಬೋರಳ. ಆ ಕಾಲದ ಪುರುಷ ಪ್ರಧಾನ ಸಮಾಜದಲ್ಲಿ ಅವಳು ಕೇವಲ ಒಬ್ಬ ಮಹಿಳೆಯಾಗಿರ್ಲಿಲ್ಲ. ಅವಳೊಬ್ಬಳು ಪ್ರವಾದಿನಿ, ಇಸ್ರಾಯೇಲ್ನ ನ್ಯಾಯಾಧಿಪತಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ನಿರ್ವಿವಾದ ನಾಯಕಿ. ದೆಬೋರಳ ತಾಳೆಮರದ ಕೆಳಗೆ ಕುಳಿತು ನ್ಯಾಯತೀರ್ಪು ನೀಡ್ತಿದ್ಲು ಮತ್ತು ಅವಳ ಮಾತುಗಳಿಗೆ ದೈವಿಕ ಅಧಿಕಾರದ ಬಲವಿತ್ತು. ಈಗ ಕಥೆ 2ನೇ ಅಂಕಕ್ಕೆ ಬಂತು. ಇಲ್ಲಿ ದೈವಿಕ ಯೋಜನೆ ಕಾರ್ಯರೂಪಕ್ಕೆ ಬರಲು ಶುರುವಾಗುತ್ತೆ. ದೆಬೋರಳ ಬಾರಾಕ್ ಅನ್ನೋ ಯೋಧನನ್ನ ಕರೆಸಿ ದೇವರ ಆಜ್ಞೆಯನ್ನ ತಿಳಿಸ್ತಾಳೆ. ತಾಬೋರ್ ಪರ್ವತದ ಮೇಲೆ 10,000 ಸೈನಿಕರನ್ನ ಒಟ್ಟುಗೂಡಿಸುವಂತಾಳೆ. ಇದು ಕೇಳೋಕೆ ತುಂಬಾನೇ ಅಸಾಧ್ಯವಾದ ಯೋಜನೆ ಅಂತ ಅನ್ಸಿದ್ರೂ ಅದೊಂದು ದೈವಿಕ ಆದೇಶವಾಗಿತ್ತು. ಆದ್ರೆ ಬಾರಾಕನಿಗೆ ಸೀಸೇರನ ಕಬ್ಬಿಣದ ರಥಗಳ ಬಗ್ಗೆ ಭಯವಿತ್ತು. ಅದಕ್ಕೆ ಅವನು, ನೀನು ನನ್ನ ಜೊತೆ ಬಂದ್ರೆ ಮಾತ್ರ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ದೆಬೋರಳ ಒಪ್ಕೋತಾಳೆ, ಆದ್ರೆ ಒಂದು ಭವಿಷ್ಯ ನುಡಿತಾಳೆ. ಈ ಯುದ್ಧದ ಗೆಲುವಿನ ಕೀರ್ತಿ ನಿನಗ ಸಿಗಲ್ಲ. ಬದಲಿಗೆ ದೇವರು ಸೀಸೇರನನ್ನು ಒಬ್ಬ ಮಹಿಳೆಯ ಕೈಗೆ ಒಪ್ಪಿಸ್ತಾನೆ. ಇದು ಕಥೆಯಲ್ಲೊಂದು ದೊಡ್ಡ ತಿರುವು. ಒಮ್ಮೆ ಈ ಹೋಲಿಕೆಯನ್ನ ಗಮನಿಸಿ. ಒಂದು ಕಡೆ ರೈತರು ಮತ್ತು ಕುರುಬರಿಂದ ಕೂಡಿದ 10,000 ಜನರ ಸೈನ್ಯ, ಇನ್ನೊಂದು ಕಡೆ 900 ಕಬ್ಬಿಣದ ರಥಗಳನ್ನ ಹೊಂದಿದ ಸುಸಜ್ಜಿತ ವೃತ್ತಿಪರ ಸೈನ್ಯ. ಇಬ್ಬರ ನಡುವಿನ ಶಕ್ತಿಯ ಅಂತರ ಅಜಗಜಾಂತರವಾಗಿತ್ತು. ಹೌದು, ಇದೇ ಈ ಸಂಘರ್ಷದ ಕೇಂದ್ರ ಪ್ರಶ್ನೆ. ಭೌತಿಕವಾಗಿ ನೋಡಿದ್ರೆ ಇದು ಅಸಾಧ್ಯದ ಮಾತು. ಹಾಗಾದ್ರೆ ಕೇವಲ ನಂಬಿಕೆಯನ್ನಿಟ್ಕೊಂಡು ಕಬ್ಬಿಣವನ್ನ ಸೋಲಿಸಕ್ ಸಾಧ್ಯನಾ? ಈ ಪ್ರಶ್ನೆನೇ ಆ ಕ್ಷಣದ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈಗ ಯುದ್ಧದ ಮಹತ್ವದ ತಿರುವಿನ ಬಗ್ಗೆ ನೋಡೋಣ. ಇಲ್ಲಿ ಸಂಘರ್ಷ ಮಾನವ ಶಕ್ತಿಯನ್ನ ಮೀರಿ ಬೇರೆ ಸ್ತರಕ್ಕೆ ಹೋಗುತ್ತೆ. ಇಲ್ಲಿ ಅದ್ಭುತವಾದ ಘಟನೆಗಳ ಸರಣಿಯೇ ನಡೆಯುತ್ತೆ. ಬಾರಾಕನು ದಾಳಿ ಶುರು ಮಾಡಿದ ತಕ್ಷಣ ಒಂದು ಭಯಂಕರ ಬಿರುಗಾಳಿ ಶುರುವಾಗುತ್ತೆ. ಕೀಶೋನ್ ನದಿ ಉಕ್ಕಿ ಹರಿಯುತ್ತೆ. ಯುದ್ಧ ಭೂಮಿ ಕೆಸರು ಗದ್ದೆ ಆಗುತ್ತೆ. ಆಗ ಸೀಸರನ ಹೆಮ್ಮೆಯ ಕಬ್ಬಿಣದ ರಥಗಳು ಭಾರವಾದ ಕೆಸರಲ್ಲಿ ಸಿಕ್ಕಿ ಹಾಕೊಳ್ತವೆ. ಯಾವ ತಂತ್ರಜ್ಞಾನ ಅವನ ಬಲವಾಗಿತ್ತೋ ಅದೇ ಅವನಿಗೆ ಶತ್ರುವಾಗಿ ಬಿಡುತ್ತೆ. ಕೊನೆಗೆ ಆ ಮಹಾನ್ ಸೇನಾಧಿಪತಿ ಸೀಸೆರ ತನ್ನ ರಥವನ್ನ ಅಲ್ಲೇ ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋಕೆ ಕಾಲ್ನಡಿಗೆಯಲ್ಲಿ ಓಡಿ ಹೋಗ್ತಾನೆ. ಈಗ ಕಥೆಯ ಫೋಕಸ್ ಯುದ್ಧಭೂಮಿಯಿಂದ ದೆಬೋರಳ ಭವಿಷ್ಯವಾಣಿ ತುಂಬಾನೇ ನಿಶ್ಶಬ್ದವಾಗಿ ಆದ್ರೆ ಉದ್ವಿಗ್ನತೆಯಿಂದ ನೆರವೇರುವ ಸ್ಥಳಕ್ಕೆ ಶಿಫ್ಟ್ ಆಗುತ್ತೆ. ಓಡಿ ಹೋಗ್ತಿದ್ದ ಸೀಸೆರನಿಗೆ ಯಾಯೇಲಳು ಅನ್ನೋ ಮಹಿಳೆ ಆಶ್ರಯ ಕೊಡ್ತಾಳೆ. ಯಾಕಂದ್ರೆ ಅವಳ ಗಂಡನಾದ ಹೆಬೆರನಿಗೆ ಕಾನಾನ್ಯರ ಜೊತೆ ಒಂದು ಶಾಂತಿ ಒಪ್ಪಂದ ಇರುತ್ತೆ. ಇದೇ ಕಾರಣಕ್ಕೆ ಸೀಸೆರನು ಅವಳನ್ನ ಸಂಪೂರ್ಣವಾಗಿ ನಂಬುತ್ತಾನೆ. ಇಲ್ಲಿ ಒಂದು ತುಂಬಾನೇ ಸೂಕ್ಷ್ಮವಾದ ಆದ್ರೆ ನಿರ್ಣಾಯಕವಾದ ಅಂಶ ಇದೆ. ದಣಿದಿದ್ದ ಸೀಸೆರನು ನೀರು ಕೇಳಿದಾಗ ಯಾಯೇಲಳು ಅವನಿಗೆ ಗಟ್ಟಿಯಾದ ಹಾಲ್ ಕೊಡ್ತಾಳೆ. ಇದು ಅವನನ್ನ ಇನ್ನೂ ಸುಸ್ತು ಮಾಡಿ ಗಾಢ ನಿದ್ರೆಗೆ ಜಾರುವಂತೆ ಮಾಡೋಕೆ ಅವಳ ಮಾಡಿದ ಒಂದು ಚಾಣಾಕ್ಷ ನಡೆ. ನಂತರ ನಡೆಯದೆ ಒಂದು ಆಘಾತಕಾರಿ ಘಟನೆ.
ಸೀಸರ ಗಾಢ ನಿದ್ರೆಯಲ್ಲಿದ್ದಾಗ ಯಾಯೇಲಳು ಒಂದು ಡೇರೆಯ ಗೂಟ ಮತ್ತು ಸುತ್ತಿಗೆಯನ್ನ ತಗೊಂಡು ಅವನ ತಲೆಗೆ ಹೊಡೆದು ಅವನನ್ನ ಕೊಂದು ಹಾಕ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಬಾರಾಕುನು ದೆಬೋರಳ ಭವಿಷ್ಯವಾಣಿ ಅಕ್ಷರಶಃ ನಿಜವಾಗಿರೋದನ್ನ ನೋಡ್ತಾನೆ. ವಿಜಯದ ಕೀರ್ತಿ ಒಬ್ಬ ಮಹಿಳೆಗೆ ಸಲ್ಲತ್ತೆ. ಈ ಕಥೆ ಒಂದು ಸ್ಫೂರ್ತಿದಾಯಕ ವಿಜಯಗೀತೆಯೊಂದಿಗೆ ಕೊನೆಗೊಳ್ಳುತ್ತೆ. ಇದನ್ನ ದೆಬೋರಲ ಮತ್ತು ಬರಾಕ್ ಇಬ್ರೂ ಸೇರಿ ರಚಿಸ್ತಾರೆ. ಈ ಹಾಡಿನ ಸಾಲುಗಳು ಈ ಗೆಲುವನ್ನ ಕೇವಲ ಮಾನವ ಪ್ರಯತ್ನಕ್ಕೆ ಸೀಮಿತಗೊಳಿಸಲ್ಲ, ಬದಲಿಗೆ ಪ್ರಕೃತಿಯ ಶಕ್ತಿಗಳ ಜೊತೆ ದೈವಿಕ ಶಕ್ತಿಯೂ ಸೇರಿ ಈ ವಿಜಯವನ್ನ ತಂದುಕೊಟ್ಟಿತು ಅಂತ ಹೇಳ್ತವೆ. ಈ ಗೀತೆಯಲ್ಲಿ ಯಾಯೇಲಳನ್ನ ವಿಶೇಷವಾಗಿ ಗೌರವಿಸಲಾಗುತ್ತೆ. ಅವಳ ಧೈರ್ಯ ಮತ್ತು ನಿರ್ಣಾಯಕ ಕ್ರಿಯೆಯನ್ನ ಹೊಗಳಿ ಸ್ತ್ರೀಯರಲ್ಲಿ ಅತ್ಯಂತ ಧನ್ಯಳು ಅಂತ ಕರೆಯಲಾಗುತ್ತೆ. ಇದು ಅವಳ ಹೆಸರನ್ನ ಇತಿಹಾಸದಲ್ಲಿ ಅಜರಾಮರವಾಗಿಸುತ್ತೆ. ಈ ಹಾಡಿನ ಕೊನೆಯ ಸಾಲುಗಳು ಕಥೆಯ ಮೂಲ ಸಂದೇಶವನ್ನ ಸ್ಪಷ್ಟವಾಗಿ ಹೇಳ್ತವೆ. ಇದು ಕೇವಲ ಒಂದು ಜನಾಂಗದ ವಿಜಯವಲ್ಲ, ಬದಲಾಗಿ ದೈವಿಕ ನ್ಯಾಯದ ಪ್ರತಿಪಾದನೆ ಅಂತ ಸಾರುತ್ತವೆ. ಅಂದಹಾಗೆ ಈ ಅದ್ಭುತ ವಿಜಯದ ಫಲಿತಾಂಶ ಏನಾಯ್ತು ಗೊತ್ತಾ? ದೇಶಕ್ಕೆ ಬರೋಬ್ಬರಿ 40 ವರ್ಷಗಳ ಕಾಲ ಶಾಂತಿ ಸಿಕ್ಕಿತು. ಕೊನೆಯದಾಗಿ ಈ ಕಥೆ ನಮಗೆ ನೆನಪಿಸುವುದು ಒಂದೇ ವಿಷಯ. ಇತಿಹಾಸದ ಮಹತ್ವದ ತಿರುವುಗಳು ಯಾವಾಗ್ಲೂ ದೊಡ್ಡ ದೊಡ್ಡ ಸೈನ್ಯಗಳಿಂದಲೇ ನಿರ್ಧಾರವಾಗಲ್ಲ. ಕೆಲವೊಮ್ಮೆ ಒಂದು ಭವಿಷ್ಯವಾಣಿ, ಒಂದು ಬಿರುಗಾಳಿ ಮತ್ತು ಒಬ್ಬ ಸಾಮಾನ್ಯ ಮಹಿಳೆಯ ಕೈಯಲ್ಲಿದ್ದ ಒಂದು ಡೇರೆಯ ಗೂಟ ಕೂಡ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಲ್ಲದು.